ಉಪಸ್ಥಿತರಿರುವಂಥ ಭಾರತೀಯ ಜನತಾ ಪಕ್ಷದ 4 ಅವಧಿಗೆ ಮಹಾನಗರ ಪಾಲಿಕೆಯ 4ನೇ ಅವಧಿಯ ಹಿರಿಯ ಸದಸ್ಯರಾಗಿರುವಂಥ ರಾಜಾರಾಮ್ ಚಿಟ್ಟಾ ಅವರೇ, ಇನ್ನೋರ್ವರು JDSನ ಹಿರಿಯ ಸದಸ್ಯರಾದಂಥ ರಾಜು ಚಿಂತಾಮಣಿ ಅವರೇ, ಶಿವಕುಮಾರ್ ಬಾವಿಕಟ್ಟಿ ಅವರೇ, ಇನ್ನೋರ್ವರು ಮಂಡಲದಿಂದ ಹಿಡಿದು ಇಲ್ಲಿವರೆಗೆ ಅವರಿಗಲ್ಲಿ ಪ್ರಧಾನ್ ಅಂಥೇಳಿ ಅವ್ರ ಸರ್ನೇಮ್ ಬಿದ್ದಿದೆ. ಅವರು ಮಹಾನಗರ ಪಾಲಿಕೆ ಕುಂಬಾರವಾಡದ ಸದಸ್ಯರಾದಂಥ ಪ್ರಭು ಪ್ರಧಾನ್ ಅವರೇ, ಅದೇ ರೀತಿ ನಮ್ಮ ಶಾಗಂಜ್ ಭಾಗದ ನಗರಸಭೆ ಸದಸ್ಯರ ಮಗನಾದ ನಮ್ಮ ಅಭಿ ಕಾಳೆ ಅವರೇ, ಇನ್ನೋರ್ವರು ನೌಬಾದ್ನ ನಗರಸಭೆ ಸದಸ್ಯರು ಸಹೋದರರಾದಂಥ ವಿರ್ಶೆಟ್ಟಿ ಬಂಗುರೆ ಅವರ ಸಹೋದರ ನಮ್ಮ ಸಂತೋಷ್ ಅವರೇ, ಅದೇ ರೀತಿ ಮಹಾದೇವಿ ತಾಯಿಯವರ ಸುಪುತ್ರರಾದಂಥ ನಮ್ಮ ಸಂಗಮೇಶ್ ಅವರೇ, ಇನ್ನೋರ್ವರು ಇಂದುಮತಿ ಅನ್ನುವಂಥ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರ ಸುಪುತ್ರರಾದಂಥ ಇನ್ನೋರು ಸಂಗಮೇಶ್ ಅವರೇ, ಪತ್ರಿಕಾ ಭವನದಲ್ಲಿ ನಡೆದಿರುವಂಥ ಎಲ್ಲ ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಸಹೋದರರೇ, ನಿನ್ನೆ ಬೀದರ್ ಮಹಾನಗರ ಪಾಲಿಕೆಯ ಮೊದಲನೇ ಸಭೆಯಲ್ಲಿ ತಮಗೆ ಮೆಸೇಜ್ ಬಂದಿತ್ತು. ಕೆಲವು ಜನ ಅದರಲ್ಲಿ ಇದ್ದಿರಿ. ಕಳೆದ 2 ವರ್ಷದಿಂದ ಕಾಂಗ್ರೆಸ್ ಅವಧಿಯನ್ನು ಪ್ರಾರಂಭ ಆಗಿದೆ. ಮಹಾನಗರ ಪಾಲಿಕೆಯಲ್ಲಿ ಯಾವತ್ತೂ ಕೂಡ ಪತ್ರಕರ್ತರಿಗೆ ಕರೆದಿರಲಿಲ್ಲ. ಮೊನ್ನೆ ನಾನು ಒತ್ತಡದ ಮೇರೆಗೆ ನಿಮಗೊಂದು ಮೇಲ್ ಅಷ್ಟೇ ಹಾಕಿದ್ದಾರೆ. ಆ ಮೇಲಿಗೆ ಭಾಳ ಜನರಿಗೆ ಗುರುತಾಗಿಲ್ಲ. ಸ್ವಲ್ಪ ಜನ ಪತ್ರಕರ್ತರಲ್ಲಿ ಬಂದಿರಿ. ನಿನ್ನೆ ನಡೆದಂಥ ವಿಷಯದ ಬಗ್ಗೆ ನಾನು ಇಲ್ಲಿ ಮಾತಾಡೋದಕ್ಕೆ ಬಂದಿದ್ದೀನಿ. ಇವತ್ತು ಕಾಂಗ್ರೆಸ್ ಆಡಳಿತ ಹೇಗಾಗಿದೆ ನಗರಸಭೆಯಲ್ಲಿ ಅಂದ್ರೆ, ನಮ್ಮ ಹತ್ರ ಮೆಜಾರಿಟಿ ಇದೆ, ನಾವು ಏನು ಮಾಡಿದ್ರೂ ನಡೆಯುತ್ತೆ ಅನ್ನುವಂಥ ಒಂದು ಇದಕ್ಕೆ ಅವ್ರು ಬಂದಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನಿನ್ನೆ ನೀವು ಮಾತಾಡಿದಾಗ ನೋಡಿರ್ಬೋದು, ಒಂದು ದೇವಸ್ಥಾನದ ವಿಷಯವನ್ನು ಅವ್ರು ಏನು ಮಾಡ್ತಾರೆ ಅಂದರೆ, ಇದು ವಕ್ ಪ್ರಾಪರ್ಟಿ ಅಂತೇಳಿ ಸುಮ್ಮನೆ ಇವರೇ ಏನೋ ಮಾಡ್ಕೊಂಡು ಒಂದು GBಯಲ್ಲಿ ತರ್ತಾರೆ. ಅವ್ರು ಜನರಲ್ ಬಾಡಿ ಮೀಟಿಂಗ್ ಅಜೆಂಡಾದಲ್ಲಿ ತರ್ತಾರೆ. ಅದಕ್ಕೆ ವಿರೋಧ ಮಾಡಿ ನಾವು ಪೇಪರ್ ಕೇಳಿದಾಗ ಮತ್ತೆ ಹಿಂಪಡಿತಾರೆ. ಅದು ಒಂದು ಭಾಗ. ಇನ್ನೊಂದು ಭಾಗ, ಇವತ್ತು ಕಾಂಗ್ರೆಸ್ ಇಡೀ ಬೀದರ್ನ ಜನರಿಗೆ ಅನ್ಯಾಯ ಮಾಡಲಿಕ್ಕೆ ಹೊರಟರು. ಯಾವ ರೀತಿ ಅಂದ್ರೆ, ಮಹಾನಗರ ಪಾಲಿಕೆಯ ಹೊಸ ಕಟ್ಟಡ ಎಲ್ಲಿ ಮಾಡಬೇಕು ಅನ್ನುವಂಥದ್ದು ನಿನ್ನಿನ ಒಂದು ನಮ್ಮ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಬಂದಿತ್ತು. ಅಲ್ಲಿ ಬಂದಾಗ ಅವರು ಈ ಕಾಂಗ್ರೆಸ್ ಮುಖಂಡರ ಜಮೀನುಗಳು ಯಾವ ಕಡೆ ಅವ ಆ ಕಡೆ ಒಯ್ಯಬೇಕು ಅಂಥೇಳಿ ನಿನ್ನ ಅವ್ರು ಪಾಸ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಮೆಜಾರಿಟಿ ಅದ ಅನ್ನೋ ಕಾರಣ. ಇವತ್ತು ನಾನು ಜಿಲ್ಲಾಡಳಿತಕ್ಕೆ ಕೇಳೋದಕ್ಕೆ ಇಷ್ಟಪಡ್ತೇವೆ ಮತ್ತು ಜಿಲ್ಲೆ ಇಬ್ಬರು ಮಂತ್ರಿಗಳಿಗೆ ಕೇಳೋಕ್ಕೆ ಇಷ್ಟಪಡ್ತೇವೆ. ಕೊಳಾರು, ನಿಜಾಂಪುರು, ಹಜ್ಜರ್ಗಿ, ಚೊಂಡಿ, ಚೌಳಿ ಜನ ಶಾಪುರ್ ಗೇಟಿಗೆ ಹೋಗ್ಲಿಕ್ಕಾಗ್ತದೇನು? ಇವತ್ತು ಶಾಪುರ್ ಗೇಟಿಗೆ ರಹೀಮ್ ಖಾನ್ ಅವ್ರದ್ದು 35-40 ಎಕರೆ ಜಮೀನದ. ಇನ್ನೂ 2 ಸದಸ್ಯರದ್ದು 10 ಎಕರೆ ಜಮೀನದ. ಕಾಂಗ್ರೆಸ್ ಲೀಡರ್ ಮನ್ನನವ್ರದ್ದು 15-20 ಎಕರೆ ಜಮೀನದ. ನೀವು ಮಹಾನಗರ ಪಾಲಿಕೆ ಕಚೇರಿ ಅಲ್ಲಿಗೆ ಒಯ್ದು ನೀವು ಬೀದರ್ ಜನರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೊರಟ್ರಿ ಅನ್ನುವಂಥದ್ದು ಇವತ್ತು ನಾವು ಮತ್ತು JDS ಜಂಟಿಯಾಗಿ ನಿನ್ನೆ ಕೂಡ ಸದನದಲ್ಲಿ ಹೋರಾಟ ಮಾಡಿದೆವು ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ. ಇವತ್ತು ಕೂಡ ನಾವು ಅವ್ರಿಗೆ ನೇರವಾದ ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಈ ಸ್ಥಳೀಯ ಶಾಸಕರು, ಇಲ್ಲಿನ ಮಂತ್ರಿಗಳಿಗೆ. ನೀವು ಕೇವಲ ಹಳೆ ಭಾಗದ ಜನರಿಂದ ಮಾತ್ರ ಶಾಸಕರಾದವರಲ್ಲ. ಮೊಟ್ಟ ಮೊದಲನೇದಾಗಿ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಮಾನ್ಯ ರಹೀಮ್ ಖಾನ್ ಅವರೇ, ಇವತ್ತು ಬೀದರ್ನ ಮಧ್ಯಭಾಗದಲ್ಲಿರುವ ಸರ್ವಿಸ್ ಸ್ಟ್ಯಾಂಡ್ನಲ್ಲಿ ಮಾಡಬೇಕು ಅನ್ನುವಂಥ ಬೇಡಿಕೆ ನಾವು ಅಲ್ಲಿ ಇಟ್ಟಿದ್ದೀವಿ. ಅಲ್ಲಿ ಮೊದಲು ರಸ್ತೆ ಅಗಲೀಕರಣದಲ್ಲಿ ಸ್ವಲ್ಪ ಜನರಿಗೆ ಅಂಗಡಿಗಳು ಕೊಟ್ಟಾರ ಅಂತ ಹೇಳಿದ್ರಿ. ಆಯಿತು, ಅದು ನಾವು ಒಪ್ಕೊಳ್ತೀವಿ. ಅದು ಬಿಟ್ಟು ಕೂಡ ಇನ್ನೂ ನಾವೇನು ಗುರುನಾನಕ್ ಹೊಸ ಲೇಔಟ್ ಆಗಿದೆ, ಮೊನ್ನೆ ಇದರಲ್ಲಿ 2.5 ಎಕರೆ 3 ಎಕರೆ CS ಸೈಟ್ ಅದ. ಅದು ಬಿಟ್ಟು ಇನ್ನೂ ಗುರುನಾನಕ್ ಅಕ್ಕಪಕ್ಕದ ಸರ್ಕಾರಿ ಜಮೀನು ಅದ. ನೀವು ಇನ್ನೂ ಅದಕ್ಕೆ ಜಾಗ ಹುಡುಕ ಕೆಲಸನೇ ಮಾಡ್ಲತ್ತಿಲ್ಲ. ನೇರವಾಗಿ ನಿಮ್ಮ ಭೂಮಿಗಳ ಪಕ್ಕದಲ್ಲಿ ಒಯ್ದು ನಿಮ್ಮ ಭೂಮಿ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಳ್ಬೇಕು, ಈ ಆಫೀಸಲ್ಲಿಗೆ ಒಯ್ಬೇಕು ಅನ್ನುವಂಥ ಹುನ್ನಾರು ಇವತ್ತೇನು ರಹೀಮ್ ಖಾನ್ ಅವರು ಒಳಗೊಂಡು, ಈ ನಮ್ಮ ಮಹಾನಗರ ಪಾಲಿಕೆ ಅಧ್ಯಕ್ಷರು ಗೌಸರನ್ನು ಒಳಗೊಂಡು, ಯಾಕಂದ್ರೆ ಇಂಥ ಕಾರ್ಯಗಳು ಭಾಳ ಬೇಗ ಮಾಡ್ತಾರೆ ಇವರು. ಕಳೆದ 6 ತಿಂಗಳಿಂದ ಒಬ್ರಿಗೆ ಖಾತಾ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಲೈಟ್ ಇಲ್ಲ, ನಗರದಲ್ಲಿ ಆಡಳಿತ ಅದ ಇಲ್ಲ ಅನ್ನುವಂಥದ್ದು ಯಾರಿಗೆ ಗೊತ್ತಿಲ್ಲ. ಇವತ್ತು ಅನೇಕ ಜನ ಬಡವರು ಮನೆಯಲ್ಲಿ ಮದುವೆ ಅದ, ಏನೋ ಕಾರ್ಯಕ್ರಮ ಅದ, ಮಕ್ಕಳ ವಿದ್ಯಾಭ್ಯಾಸ ಅದ, ಅವ್ರು ಮಾರಿದಂಥ ಸೈಟ್ಗಳು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಸಾಲ ತೊಗೊಳ್ಬೇಕಾದ್ರೆ ಖಾತಾ ಸಿಗ್ತಾ ಇಲ್ಲ. ಅದರ ಬಗ್ಗೆ ಕೇಳೋದು ಬಿಟ್ಟು ನೀವು ಕಚೇರಿ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ ಅನ್ನೋದು ನಿಮ್ಮ ಹುನ್ನಾರ ಬೀದರ್ ಜನರಿಗೆ ಗೊತ್ತಾಗತ್ತೆ. ಮತ್ತು ನೇರವಾದಂಥ ಎಚ್ಚರಿಕೆ ಕೊಡ್ತೇವೆ. ಬರುವಂಥ 1 ವಾರದೊಳಗಾಗಿ, ಈಗ ಬರುವಂಥ ಬಜೆಟ್ ಮೀಟಿಂಗ್ ಒಳಗಾಗಿ ಆ ಪ್ರಸ್ತಾವನೆ ತಿರಸ್ಕಾರ ಮಾಡಿ ಜನಾಭಿಪ್ರಾಯ ತಗೊಂಡು ಕಚೇರಿ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಮಧ್ಯಭಾಗದಲ್ಲಿ ಮಾಡಲಿಕ್ಕೆ ಇಲ್ಲ ಅಂದ್ರೆ ನಾವು ಈ ಭಾಗ ಬಂದ್ ಮಾಡ್ತೇವೆ. ಇವತ್ತು ಇಡೀ ನೌಬಾದ್, ಚೊಂಡಿ, ಚೌಳಿ, ಅಲೆಬಾದ್ನಿಂದ ಗುಂಪವರೆಗೆ ಎಲ್ಲ ಭಾಗಗಳು ಬಂದ್ ಮಾಡಿ
ನಾವು ತೀವ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆ ಕೂಡ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಇಲ್ಲಿಂದ ಮಹಾನಗರ ಪಾಲಿಕೆ ಕೊಡ್ತೇವೆ. ಮೆಜಾರಿಟಿ ಒಂದೇ ಮುಖ್ಯ ಅಲ್ಲ, ಜನಾಭಿಪ್ರಾಯ ಮಾಡಬೇಕು. ಇವತ್ತೇನು ಹೇಳ್ತೀರಿ, 1 ಎಕರೆ ಸಾಲಲ್ಲ, 2 ಎಕರೆ ಸಾಲಲ್ಲ. ಹೌದು, ಇವತ್ತು 3 ಭಾಗ ಆಗ್ಯಾವ. 2 ಜೋನಲ್ ಆಫೀಸ್ ಆಗ್ಯಾವ, ಜೋನಲ್ ಕಮಿಷನರ್. ಒಂದು ಗಾಂಧಿಗಂಜ್ನಲ್ಲಿ ಆಗ್ಯದ, ಒಂದು ಹಳೆ ಅಂಬೇಡ್ಕರ್ ಸರ್ಕಲಲ್ಲಿರುವಂಥ ನಮ್ಮ ಹಳೆ ಕಚೇರಿಯಲ್ಲಿ ಆಗ್ಯದ. ಈಗ ಇದ್ದೇ ಆಫೀಸಿಗೆ ಜನ ಬರಲ್ಲ, ಅಲ್ಲಿ ಬರೀ ಕಾರ್ಪೊರೇಟರು, ಇಂಜಿನಿಯರು, ಕಮಿಷನರ್ ಇಷ್ಟೇ ಜನ ಬರ್ತಾರೆ. ಉಳಿದಿದ್ದೆಲ್ಲ ಕಾರ್ಯಗಳು ಜೋನಲ್ ಆಫೀಸ್ನಾಗ ನಡೀತಾವೆ. ಅದಕ್ಕೆ ನಾವು ಒಂದು ಹೋರಾಟ ಸಮಿತಿಯನ್ನು ಬರುವಂಥ ಮುಂದಿನ ವಾರದಲ್ಲಿ ಬೀದರ್ ನಗರದ ಅನೇಕ ಹಿರಿಯರನ್ನು ಒಳಗೊಂಡು, ಅನೇಕ ಹೋರಾಟಗಾರರನ್ನು ಒಳಗೊಂಡು ಒಂದು ಹೋರಾಟ ಸಮಿತಿಯನ್ನು ರಚನೆ ಮಾಡ್ತೇವೆ. ಅದರ ಹೋರಾಟ ನಾವು ಸದನದ ಒಳಗೂ ನಮ್ಮ ಮಹಾನಗರ ಪಾಲಿಕೆ ಒಳಗೂ ಮಾಡ್ತೇವೆ ಮತ್ತು ಹೊರಗೂ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿ ನಮ್ಮ ಹಿರಿಯ ಸದಸ್ಯರಾದಂಥ ರಾಜಾರಾಮ್ ಅವರು 2 ಮಾತಾಡ್ಬೇಕಂತೇಳಿ ಅವ್ರ ಮೇಲೆ ಮನವಿ ಮಾಡ್ತೀವಿ. ಬೀದರ್ ನಗರದ ಹಳೆ ಭಾಗದಲ್ಲಿರುವಂಥ ಬೋವಿ ಗಲ್ಲಿ ಅಂತೇಳಿ ಒಂದು ಹಳೆ ಭಾಗ ಅದ. ಅಲ್ಲಿ ಕಳೆದ 50 ವರ್ಷಗಳಿಂದ ಅಲ್ಲಿ ಗುಡಿ ಅದ. ಅದು ಒಂದು ದೇವಿ ಗುಡಿ ಅನ್ನೋದು. ಆ ಗುಡಿದಾಗ ನಿರಂಜನ ಸ್ವಾಮಿ ಮಠ ಅಂತದ. ನಿರಂಜನ ಸ್ವಾಮಿ ಮಠ ಆ ಜಾಗ ಏನು ಮಾಡಿರ್ತಾರೆ, ಸ್ವಲ್ಪ ಗೋಡಿ ಎಲ್ಲ ಬೀಳಕ್ಕಾಗಿರ್ತಾವ ಅಂತೇಳಿ ಆ ಗೋಡಿ ಎಲ್ಲ ತೆಗೆದು ಹೊಸದು ಕಟ್ಟಾರಂತ ಇವರು ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿದ ಮರುದಿವಸ ಈ MIM ಸದಸ್ಯ ಅವ ಹೈದರಾಬಾದ್ ಬೀದರ್ ಮಾಡ್ಲಕ್ಕೆ ಹೊರಟನು. ಅದು ಯಾವುದೇ ಕಾರಣಕ್ಕೆ ಇಲ್ಲಿ ಆಗ್ಲಕ್ಕೆ ಬಿಡಲ್ಲ. ಆ ಹೈದರಾಬಾದ್ ಸ್ಟೈಲು ಬೀದರ್ನಾಗ ನಡಿಲಕ್ಕೆ ಬಿಡಲ್ಲ, ಇಲ್ಲಿ ಅದು ನಡೆಯಲ್ಲ. ಅವ್ರು ಏನು ಮಾಡ್ಯಾರ, ಕ್ಲೀನ್ ಮಾಡಿದ ತಕ್ಷಣ ಇದು ವಕ್ಫ್ ಆಸ್ತಿ ಅಂತ ಎಲ್ಲ ಬಿಟ್ಟು ಆಜು ಬಾಜು ಒಂದು ಮಜಿದಿಲ್ಲ, ಒಂದು ಕಾಲೋನಿದಾಗ ಒಳಗೊಂದು ವಕ್ಫ್ ಆಸ್ತಿ ಹೆಂಗಾಗ್ತದ? ನಾನು ಅಲ್ಲಿ ಪ್ರಶ್ನೆ ಕೇಳಿದಾಗ ಇದು ಅಲ್ಲ, ಆ ಹಿಂದಿನ ಕೇಳತ್ತೀನಿ ಅಂತಾರೆ. ಹಿಂದಿನ ಪೇಪರ್ ತಂದು ತೋರಿಸಿದಾಗ ನಿಮ್ಮ ಹತ್ರ ಏನಾರ ಪೇಪರ್ ಇಲ್ಲ, ಇದು ಸರ್ಕಾರಿ ಭೂಮಿ ಅದಂತ. ಇಡೀ ಬೀದರ್ ನಗರ ಸರ್ಕಾರಿ ಭೂಮಿ ಮೇಲೆ ಕಟ್ಟಿದದ. ಅಲ್ಲಿ ಯಾರ್ದಾರ ಪಾಣಿ ಇತ್ತೇನು ಮೊದಲು ಹಳೆ ಭಾಗದಾಗ? ಸರ್ಕಾರಿ ಜಮೀನಾಗೆ ಕಟ್ಟಿದ್ರು. ಗೌಠಾಣ ಅಂತಾರೆ ಅದು. ಹಳೆ ಊರು ಯಾವುದು ಇರ್ತದೆ ಅದು ಗೌಠಾಣ, ಅದು ಸರ್ಕಾರಿ ಜಮೀನೇ ಇರ್ತದೆ, ಅಲ್ಲಿ ಯಾರ್ದು ಪಾಣಿ ಇರಲ್ಲ. ಇವ್ರದ್ದು 50 ವರ್ಷ ಹಿಡಿದು ಟ್ಯಾಕ್ಸ್ ಕಟ್ಕೊಂಡು ಬಂದು ಖಾತಾ ಇದ್ದವ್ರಿಗೆ ಒಂದು ಕಡೆ ಸತ್ತಿಸ್ತಾರ. ಅದು ಕೇಳಿದ್ರೆ ಗುಡಿ ಅಂತಾರೆ, ಗುಡಿ ಕೇಳಿದ್ರೆ ಅದು ಇದು ನಡಿಲಕ್ಕೆ ಬಿಡಲ್ಲ. ನೀವೇನು ಮೆಜಾರಿಟಿ ಎಂಬಂಥದ್ದು ಮಾಡ್ಕೊಂಡು ಇವತ್ತು ಆಟ ಆಡ್ಲತ್ತೀರಿ, ಅದಕ್ಕೆ ನಾವು ವಿರೋಧ ಮಾಡ್ತೇವೆ. ಇನ್ನೂ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ತೇವೆ. ನಿನ್ನೆ ಅವ್ರು ಕೈ ಬಿಟ್ಟರು ಅದಕ್ಕೆ. ಆ ವಿಷಯ ನಾನು ಇವತ್ತು ಹೋರಾಟದಲ್ಲಿ ತಗೊಳ್ಳಲ್ಲ, ಕೈ ಬಿಟ್ಟಾರ. ಆದ್ರೆ ಈ ಕಚೇರಿ ಸ್ಥಳಾಂತರದ ಏನದ ಅಂದ್ರೆ ಇದು ಭಾಳ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ತೇವೆ ಅಂತ ಹೇಳ್ತೀವಿ. ಪರ್ಮನೆಂಟ್ ಹೊಸ ಕಚೇರಿ ಸಲುವಾಗಿ ಇವ್ರು ಏನದ ಶಾಪುರ್ ಗೇಟ್ ಹತ್ರ ಆ 100 ಕಾಲೇಜ್ ಇದ್ರೆ ನಮ್ದೊಂದು 10 ಎಕರೆ ನಗರಸಭೆ ಆಸ್ತಿ ಅದ. ಅದ್ರಾಗ 2 ಎಕರೆ ಹೊಡೆದಾರ. ನಾನು ಕಳೆದ 6 ತಿಂಗಳಿಂದ ಲೆಟರ್ ಕೊಡ್ಲತ್ತೀನಿ, ಅದು ತೆಗೆಯೋದಮ್ಮಿ ಇರುವಲ್ಲಿಲ್ಲ. ಯಾರು ಹೊಡೆದಾರ ಅಂದ್ರೆ ನಮ್ಮ ಸದಸ್ಯರುಗಳೇ ಹೊಡ್ಕೊಂಡು ತಿಂದಾರೆ. 2 ಎಕರೆ 8 ಎಕರೆ ಕಂಪೌಂಡ್ ಹಾಕೊಂಡಾರ, 60 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿ. ಆ ಜಮೀನು ತೆಗಿಲಕ್ಕೆ ಇವ್ರಿಗೆ ಇದಿಲ್ಲ, ಆದ್ರೆ ಅಲ್ಲಿ ಆಫೀಸ್ ಮಾಡ್ತೀನಿ ಅಂತಾರೆ. ಅದರ ಅಕ್ಕಪಕ್ಕದಾಗೆಲ್ಲ ಇವ್ರು ಆಸ್ತಿ ಮಾಡ್ಕೊಂಡಾರ, ಅದಕ್ಕೆ ಅಲ್ಲಿ ಆಫೀಸ್ ಮಾಡ್ತೀನಿ ಅಂತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಪತ್ರಿಕೆ ಭವನದಲ್ಲಿ ಮಹಾನಗರ ಪಾಲಿಕೆಯ ಕೇಂದ್ರ ಕಚೇರಿ ಕುರಿತು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಈಗ ಅದು ಎಲ್ಲಿ ಮಾಡಬೇಕೆಂಬ ಸವಿಸ್ತರವಾಗಿ ನಮ್ಮ ಜಿಲ್ಲಾ ನಾಯಕರು, ಕಾರ್ಪೊರೇಟರ್ಗಳು ಹೇಳಿದ್ದಾರೆ. ತಮ್ಮ ಮಾಧ್ಯಮ ಮುಖಾಂತರ ಹೇಳಿದೆ ಏನಂದರೆ, ಬೀದರ್ ಜನತೆಗೆ ತಾವು ನೋಡಬಹುದು, ಲಾಸ್ಟ್ ಟೈಮ್ 2 ವರ್ಷ ಸತತವಾಗಿ ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧ ಯಾತ್ರೆ ಕಟ್ಟಬೇಕಂದ್ರೆ ಅವಾಗ ಕೂಡ ಭಾಳ ವಿರೋಧ ಪರವಿತ್ತು. ಅವತ್ತು ಕೂಡ ಹಾರ್ಟ್ ಆಫ್ ಸರ್ಕಲ್ ಲ್ಯಾಂಡ್ ಇರ್ತಕ್ಕಂಥ ಜಾಗದಲ್ಲಿ ನಿರ್ಮಿಸಬೇಕಂತೇಳಿ ಎಲ್ಲ ಸಮುದಾಯದ ಎಲ್ಲ ಸಂಘಟನೆಗಳು ಕೂಡ ಅಲ್ಲೇ ಎಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಅಲ್ಲೇ ಮಾಡ್ಬೇಕಂತ ಹೇಳಿದರು. ಆದರೂ ಕೂಡ ಅವಾಗ ಕೆಲವರು ಪ್ರಭಾವಿಗಳು ಅವಾಗ ಹಿಂಗೆ ಮಾಡಿದರು, ಅವ್ರ ಲ್ಯಾಂಡ್ ಎಲ್ಲ ಅಲ್ಲಿ ಹೋಗ್ಬೇಕಂತೇಳಿ. ಇವಾಗ ಕೂಡ ಅದೇ ಪ್ರಕ್ರಿಯೆ ನಡೀತಾ ಇದೆ. ಇದು ಸರಿ ಬೆಳವಣಿಗೆ ಅಲ್ಲ. ಯಾಕಂದರೆ ನಮ್ಮ ಬೀದರ್ ನಗರಸಭೆ ವ್ಯಾಪ್ತಿಗೆ ಇರ್ತಕ್ಕಂಥ ಲ್ಯಾಂಡ್ ಇದೆ, ಎಲ್ಲಿ ಸರ್ವಿಸ್ ಸ್ಟ್ಯಾಂಡ್ ಅಂತ ಹೇಳಿದೆ, ಅಲ್ಲಿ ಸುಮಾರು 2 ಎಕರೆನಲ್ಲಿ ಸ್ವಲ್ಪ ಮೇನ್ ಹಾರ್ಟ್ ಆಫ್ ಸರ್ಕಲ್ ಇದೆ. ಇಡೀ ರಾಜ್ಯದಂತ ಎಲ್ಲಿ ಭೀ ನೋಡ್ಬೋದು, ಮಹಾನಗರ ಪಾಲಿಕೆ ಹಾರ್ಟ್ ಆಫ್ ಸರ್ಕಲ್ನಾಗ ಇರುತ್ತೆ, ಹೃದಯ ಭಾಗದಲ್ಲಿ ಇರುತ್ತೆ. ಯಾಕಂದರೆ ಯಾವುದು ಭೀ ಸಾರ್ವಜನಿಕರು ಕುಂದುಕೊರತೆ ಹೇಳಬೇಕಂದ್ರೆ, ಅದು ಕಂಪ್ಲೇಂಟ್ ರೈಸ್ ಮಾಡಬೇಕಂದ್ರೆ ಸ್ಥಳೀಯ ಜಾಗದಲ್ಲಿದೆ, ಅದು ಸೂಕ್ಷ್ಮ. ಯಾಕಂದ್ರೆ ಟ್ರಾನ್ಸ್ಪೋರ್ಟಿಂಗ್ ಆಟೋ ವ್ಯವಸ್ಥೆ ಆಗಲಿ, ಅಲ್ಲಿರ್ತಕ್ಕಂಥ ಯಾವುದೇ ಒಂದು ಅಂಗಡಿ ಆಗಲಿ ಅಲ್ಲಿರ್ತಾವೆ, ಯಾವುದೇ ಸವಲತ್ತು ಹೋಗಿ ಕಂಪ್ಲೇಂಟ್ ಕೊಡೋಕ್ಕಾಗಲಿ ಮಾಡಕ್ಕೆ. ಇವರೇನು ಕಾಂಗ್ರೆಸ್ ಪಕ್ಷದವ್ರೇನು ರೆಡಿ ಮಾಡ್ತಿದ್ದಾರೆ, ಅದು ಊರು ಹೊರಗೆ ಇಲ್ಲಿ ಸುಮಾರು 5-6 ಕಿಲೋಮೀಟರ್ ಇದೆ. ಅಲ್ಲಿ ನಾ ಕರೆಂಟ್ ವ್ಯವಸ್ಥೆ ಇಲ್ಲ, ನಾ ಆಟೋ ವ್ಯವಸ್ಥೆ ಇಲ್ಲ, ಅಲ್ಲಿ ಏನು ಒಂದು ಅಂಗಡಿ ಕೂಡ ಇಲ್ಲ.
ಒಂದು ಯಾವುದೋ ಟ್ಯಾಕ್ಸ್ ಪೇಡ್ ಕೊಟ್ಟು ನಾವು ಜಿರಾಕ್ಸ್ ತೊಗೋಬೇಕಂದ್ರೆ ಜಿರಾಕ್ಸ್ ಅಂಗಡಿ ಇಲ್ಲ. ಅದು ದೂರದೃಷ್ಟಿ ಅದು ಆಗ್ಬೇಕಂತ. ಅದಕ್ಕೆ ನಾ ಬೀದರ್ ಜನತೆಗೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಯಾವ ಥರ ಪ್ರಜಾಸೌಧಕ್ಕೆ ಹೆಂಗೆ ತಾವೆಲ್ಲರೂ ಸಪೋರ್ಟ್ ಮಾಡಿ ಇಲ್ಲೇ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಗ್ಬೇಕಂತೇಳಿ ನಾನು ಸದೃಢ ಸಂಕಲ್ಪ ಹೊಂದಿಲ್ಲಿ ನಮ್ಮ ಬೆಂಬಲಿಸಿದಿರಿ. ಅದಕ್ಕೆ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಸಂಪೂರ್ಣವಾಗಿ ಅಲ್ಲಿ ಏನು ಶಾಪುರ್ ಗೇಟ್ ಹತ್ರ ನಮ್ಮದೇ ಲ್ಯಾಂಡ್ ಇದೆ, ಅದು ಖಂಡನೆ ಅಂತೂ ಅದು ಮಾಡೋ ಅಂಥ ಕೆಲಸಕ್ಕೆ ನಾವು ಖಂಡನೆ ಕಚೇರಿಗಲ್ಲಿ ಅದು ಕೆಲಸ ಎಲ್ಲೆಲ್ಲ ಕಚೇರಿ ಆಗ್ಬೇಕಂಬತ್ತು ತಾವು ಹೇಳಿದಾರೆ. ಈಗ ಬೀದರ್ನಲ್ಲಿ ಫಸ್ಟ್ ಝೋನ್ ಸೆಕೆಂಡ್ ಝೋನ್ ಮಾಡಿದ್ದಾರೆ, ಅಲ್ಲಿ ಆ ಏರಿಯಾದವ್ರು ಬಂದು ಕೆಲಸ ತೊಗೋತಾರೆ. ಬಟ್ ಮೇನ್ ಕಚೇರಿ ಜಿಲ್ಲಾಧಿಕಾರಿ ಸಮೀಪ ಇದ್ರೆ ಅದಕ್ಕೆ ಯಾವುದೋ ಶೋಭೆ ತರ್ತದ. ಯಾವುದೇ ಸ್ಟ್ರೈಕ್ ಆಗಲಿ, ಯಾವುದೇ ಮೀಟಿಂಗ್ ಆಗಲಿ, ಮತ್ತೊಂದು ಯಾವ್ದು ಆಗಲಿ ಅಲ್ಲಿದ್ದರೆ ಎಲ್ಲ ಸಾರ್ವಜನಿಕರಿಗೆ ಈಗ ಅಣ್ಣವ್ರು ಹೇಳಿದಾಗ, ಯಾರು ರಾಜಾರಾಮ್ ಅಣ್ಣವ್ರು ಹೇಳಿದಾಗ ಸೀನಿಯರ್ ಸಿಟಿಸನ್ ಯಾವ್ದು ಭೀ ಟ್ಯಾಕ್ಸ್ ಪೇಡ್ ಆಗುತ್ತೆ. ಇವತ್ತು ನಮ್ಮ ತಾಯರ್ ಅಂದ್ರೆ ಮನೇಲಿ ನಮ್ಮ ತಾಯರ್ ಕಾರೋಬಾರ್ ಇದೆ, ದುಡ್ಡು ಕೊಡ್ಲಾಕ ನನ್ನ ಕೈದಾಗ ಕೊಡಲ್ಲ, ಹೋಗಪ್ಪ ವಾಟರ್ ಬಿಲ್ ಕಟ್ಟಂದು ಕೊಡಲ್ಲ, ಟ್ಯಾಕ್ಸ್ ಕಟ್ಟಂದು ಕೊಡಲ್ಲ. ಯಾಕಂದರೆ ಅವ್ರಿಗೆ ಹೆಂಗದ ನನ್ನ ಕೈದಾಗ ಕಾರೋಬಾರ್ ಇರಬೇಕು, ನಾವೇ ಕಟ್ಟಬೇಕು ಅಂಥೇಳಿ ಅವ್ರೊಂದು ಇಂಟೆನ್ಷನ್ ಇರ್ತದೆ. ಅವರೇ ಸ್ವತಃ ದುಡ್ಡು ತಂದು ಅವರೇ ಟ್ಯಾಕ್ಸ್ ಪೇಡ್ ಮಾಡಿ ಅವರೇ ಕಟ್ತಾರೆ. ಈಗ ಅಲ್ಲಿ ಹೋಗ್ಬೇಕಂದ್ರೆ ಹೆಂಗಾಯ್ತದ? ಈಗ ನೋಡ್ರಿ, ಈಗ ಸುಮಾರು ಮಹಾನಗರ ಪಾಲಿಕೆಗೆ 16 ಹಳ್ಳಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. 16 ಹಳ್ಳಿ ಬರ್ಬೇಕಂದ್ರೆ ಹೆಂಗೆ ಬರಬೇಕು? ಅದು ಆಟೋ ಫೆಸಿಲಿಟೀಸ್ ಇಲ್ಲ, ಅಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ, ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಅದು ಊರು ಹೊರಗದ, ಅದು ಡೆವಲಪ್ ಆಗಬೇಕಾದ್ರೆ ಸುಮಾರು ಇನ್ನು 10 ವರ್ಷ ಬೇಕು. ಇಲ್ಲಿ ಆಲ್ರೆಡಿ ಸ್ವಚ್ಛ ರೆಡಿ ಇದೆ. ಹಾರ್ಟ್ ಆಫ್ ಸರ್ಕಲ್ ಇಲ್ಲಿ ಪಕ್ಕದ ಜಿಲ್ಲಾಧಿಕಾರಿ ಕಚೇರಿ ಇದೆ, ಪಕ್ಕದ ಬ್ರಿಮ್ಸ್ ಆಸ್ಪತ್ರೆ ಇದೆ, ಅಲ್ಲಿ ಅಂಬೇಡ್ಕರ್ ಸರ್ಕಲ್ ಬರ್ತದೆ. ಎಲ್ಲ ರೀತಿಯಿಂದ ಅನುಕೂಲತೆ ಇರ್ತಕ್ಕಂಥ ಸ್ಥಳ, ಶುದ್ಧ ಅಪ್ಪಟ, ಅದು ಕಾರ್ಪೊರೇಷನ್ಗೆ ಸೂಟಬಲ್ ಸ್ಥಳ ಇದೆ. ಅದಕ್ಕೆ ದಯಮಾಡಿ ಎಲ್ಲ ನಾ ಬೀದರ್ ಜಿಲ್ಲಾ ಜನತೆ ಕೇಳ್ಕೊಂಬಂದಿದ್ದಾರೆ, ಎಲ್ಲ ಬೆಂಬಲಿಸಿ ಅಲ್ಲೇ ನಮ್ದು ಏನೋ ಸ್ಥಳ ಅದ ಅದು ಸ್ಥಳ ಗುರುತಿಸಿ ಅಲ್ಲೇ ನಾವು ಮಾಡ್ಬೇಕಂತ ನಮ್ಮ ಇಂಟೆನ್ಷನ್. ತಾವು ಸಂಪೂರ್ಣ ಬೆಂಬಲ ಕೊಡಬೇಕು. ಮತ್ತು ಈ ಮಹಾನಗರ ಪಾಲಿಕೆ ಕಚೇರಿದಾಗ ಇಲ್ಲಿ ಬೀದರ್ ಜಿಲ್ಲೆ ಇರ್ತಕ್ಕಂಥ ಮಂತ್ರಿಗಳು ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆ ಸಾಹೇಬರು ಕೂಡ ಇದಕ್ಕೆ ಗಮನ ಹರಿಸಬೇಕು. ಈ ಕಾನ್ಸೆಪ್ಟ್ನ ಒಳಗೊಂಡು ಇದಕ್ಕೆ ಸುದೀರ್ಘ ಚರ್ಚೆ ಮಾಡಿ ಇದಕ್ಕೊಂದು ಒಳ್ಳೆಯದು ಸಂಕೀರ್ಣ ಕಟ್ಟಕ್ಕೆ ಅವರು ಸಹಕರಿಸಬೇಕು. ಇಲ್ಲಿರ್ತಕ್ಕಂಥ MLA ಸಾಹೇಬರು, ರೇಮ್ಕಾ ಸಾಹೇಬರು ನಾನು ಮನವಿ ಮಾಡ್ತೀನಿ. ನಾವು ದಲಿತರ ಸಂಘಟನೆ ಕೂಡ ಹಾಗೂ ಇಲ್ಲಿರ್ತಕ್ಕಂಥ ಮಹಾನಗರ ಸದಸ್ಯರು ಕೂಡ ಅವರಿಗೆ ನಾವು ಮನವಿ ಮಾಡ್ತೇವೆ. ಏನಂದ್ರೆ ಇದ್ದ ಸ್ಥಳದಲ್ಲೇ ಏನು ಸರ್ವಿಸ್ ಸ್ಥಳದಲ್ಲೇ 2 ಎಕರೆನಲ್ಲಿ ಅಲ್ಲಿ ಸುಮಾರು ಎಲ್ಲರಿಗೂ ಉಪಯೋಗ ಅಂತ ಕೆಲಸ ಆಯ್ತದ. ಅಲ್ಲಿ ಸಾಹೇಬರು ಕೂಡ ಒಂದು ಎಲ್ಲ ಬೀದರ್ ವಿಚಾರವಾದಿಗಳಿಗೆ, ಮಹಾನಗರ ಪಾಲಿಕೆಗೆ ಸದಸ್ಯರಿಗೆ ಒಳಗೊಂಡು ಒಂದು ಪೀಸ್ಫುಲ್ ಮೀಟಿಂಗ್ ಕರೆದು ಅಲ್ಲೇ ಯಥಾರ್ಥಗೊಳಿಸಿ ಅಲ್ಲೇ ಕಟ್ಟಡ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ನಾನು ಸಮಸ್ತ ಬೀದರ್ ಜನತೆಗೆ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ಕೋತೀನಿ. ನಮಸ್ಕಾರ. ನನ್ನ ಹೆಸರು ಅಭಿ ಕಾಳೆ ಅಂತ. ಜಾಗ ತಗೊಂಡದ ಯಾವುದು ಕೌನ್ಸಿಲ್ ಅನುಮತಿ ಇಲ್ಲದೇ ತಗೊಂಡು ಮಾಡಿದ್ದಾರೆ. ಆಲ್ರೆಡಿ ಅವರು ನಮಗೆ ಜಾಗ ನಿಗದಿತ ಮಾಡಿ ಆಮೇಲೆ ಕಟ್ಟಡ ಇಲ್ಲಿ ಕಟ್ಕೊಳ್ಳಕ್ಕೆ ಅವರು ನಮ್ಗೆ ದುಡ್ಡು ಕೊಟ್ಟ ನಂತರ ಅದು ತಗೋಬೋದಿತ್ತು. ನಂತರ ಏನೂ ಇಲ್ಲ, ಏಕಾಏಕಿಲಿಂದ ಯಾವುದೋ ಹಿಂಗೆ ಜಿಲ್ಲಾಡಳಿತ ಎಲ್ಲೋ ಹಾಕಬೇಕು, ಎಲ್ಲೋ ಚಿಕ್ಕಪೇಟೆಗೆ ಮಾಡ್ಬೇಕಂತಂದ್ರೆ ಇಲ್ಲಿ ಸಿಟಿದಾಗ ತರ್ತಾರೆ. ನಮ್ಮ ಸಿಟಿಗೆ ಆಫೀಸ್ ಅನುಕೂಲ ಆಗಂಥ ಜನರಿಗೆ ಒಯ್ದು ಶಾಪುರ್ ಗೇಟಿಗೆ ಹಾಕ್ತಾರೆ. ಆ ಮನ ಬಂದಂತೆ ರಿಜುಲೇಷನ್ನು ಮನ ಬಂತೆ ಅಂತಂತ ಅಜೆಂಡಾಗಳು ಇರ್ತಾ ಇದ್ದಾರೆ. ಅದು ಬಟ್ ನಾವು ಈಗ ಎಲ್ಲ ಸದಸ್ಯರು ಇನ್ನೂ ಕಾನೂನಾತ್ಮಕ ಹೋರಾಟ ಮಾಡಿ ಅದಕ್ಕೆ ತಡೆ ಹಿಡಿಬೇಕಂತ ಇನ್ನೂ ಮುಂಬರೋ ದಿನಗಳಲ್ಲಿ ಕಾನೂನಾತ್ಮಕ RC ಅವ್ರಿಗೆ, ರೀಜನಲ್ ಕಮಿಷನರ್ ಅವ್ರಿಗೂ ಬರಿತೀವಿ. ಯಾವ ಥರ ಅಜೆಂಡಾ ಪಾಸ್ ಆಗಿದೆ ಅದಕ್ಕೆ ನಮ್ಮ ಆಯುಕ್ತರು ಎಲ್ಲ ಎಲ್ಲಿ ಪ್ರೊಸೀಡಿಂಗ್ ಆಗ್ತದೆ ಅದು ಕಳಿಸಿದ ನಂತರ ಅದಕ್ಕೆ ಕಾನೂನಾತ್ಮಕ ಏನು ಹೋರಾಟ ಮಾಡ್ತೀವಿ. ಮಹಾನಗರ ಪಾಲಿಕೆಯ ಸದಸ್ಯರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಪತ್ರಕರ್ತ ಬಾಂಧವರೇ, ಈಗಾಗಲೇ ಸವಿಸ್ತಾರವಾಗಿ ತಮ್ಮೆಲ್ಲರಿಗೆ ವಿಷಯದ ಬಗ್ಗೆ ಹೇಳಿದೆ. ಮಹಾನಗರ ಪಾಲಿಕೆ ಆದಮೇಲೆ ಬೀದರ್ ಮಹಾಜನತೆ ಭಾಳಷ್ಟು ನಿರೀಕ್ಷೆಯನ್ನು ಇಟ್ಟಿದೆ. ಏನು ಒಳ್ಳೆಯ ಅಭಿವೃದ್ಧಿ ಆಗ್ತದ, ಮಹಾನಗರ ಪಾಲಿಕೆ ಆಗ್ಯದ ಅಂಥೇಳಿ. ಆದರೆ ಇಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ಏನು ಗೌಸದನಿದ್ದಾರ ಅವರಿಗೆ ಅನುಭವದ ಕೊರತೆ ಇದೆ. ಯಾವ ವಿಷಯಗಳನ್ನು ಅಜೆಂಡಾದಲ್ಲಿ ಇಡಬೇಕು, ಯಾವ ವಿಷಯಗಳನ್ನು ಇಡಬಾರ್ದು ಅವ್ರಿಗೆ ನಾನು ಮೊದಲೇ ಹೇಳಿದೆ. ಏನಂತ ಇದು ಗೊಂದಲ ಸೃಷ್ಟಿ ಆಗಂಥ ವಿಷಯ ಇದೆ, ಇದು ಹಿಂದೂ ಮುಸ್ಲಿಂ ಜಗಳ ಆಗ್ತದ, ಇಂಥ ವಿಷಯನ ಇಡಬೇಡ್ರಿ ಅಂತೇಳಿ ನಾನು GBಕ್ಕಿಂತ ಒಂದು ದಿವಸ ಮೊದಲೇ ಹೇಳಿದವ್ರಿಗೆ. ಏನಿದ್ರ ಅಭಿವೃದ್ಧಿ ಕೆಲಸದ ಬಗ್ಗೆ ಅಷ್ಟೇ ಚರ್ಚೆ ಮಾಡಿರಿ, ಇನ್ನಿತರ ವಿಷಯಗಳು ಮುಂದಿನ ಇದರ ಇಡ್ರಿ. ಮೊದಲನೇ ಸಭೆ ಇದೆ ಅದೊಂದು ಮಹಾನಗರ ಪಾಲಿಕೆದು, ಅದಕ್ಕೆ ಇಂಥ ಕೆಲಸ ಮಾಡಬೇಡ್ರಿ ಅಂತ ಹೇಳಿದೆ. ಆದ್ರೆ ಅವ್ರು ಏನು ಮಾಡ್ಲಿಕ್ಕೆ ಹೊರಟಾರಂದ್ರೆ, ನಾವು ಮೆಜಾರಿಟಿ ಇದೆ, ನಾವು ಏನೂ ಮಾಡ್ತೀವಿ ಅಂತಕ್ಕಂಥ ಇದು ಅವ್ರು ಮಾಡ್ತಾಯಿದ್ದಾರೆ. ನಮ್ಮೆಲ್ಲರ ಉದ್ದೇಶ ಏನಿದೆ, ಬೀದರ್ ಮಹಾಜನತೆಗೆ ಬರಲಿಕ್ಕೆ ಅನುಕೂಲ ಆಗಬೇಕು. ಯಾಕಂದ್ರೆ ಅವ್ರಿಗೇನು ಮಾಡ್ಲಿಕ್ಕೆ ಹೊರಟಾರ
ಆ ಜಾಗಕ್ಕೆ ಯಾವ ಆಟೋ ಹೋಗಲ್ಲ, ಆ ಜಾಗಕ್ಕೆ ಯಾವ ಬಸ್ ಸ್ಟ್ಯಾಂಡ್ ಇಲ್ಲ, ಅಲ್ಲಿ ಹಿರಿಯ ನಾಗರಿಕರೇ ಆಗಿರ್ಬೋದು, ಮಹಾಜನತೆ ಯಾರ ಬಡ ಜನರಿಗಾಗಿರ್ಬೋದು, ಅಲ್ಲಿವರೆಗೆ ಹೋಗ್ಲಿಕ್ಕೆ ಅವ್ರಿಗೆ ಅನುಕೂಲ ಇಲ್ಲ. ಆ ಉದ್ದೇಶ ಜನರಿಗೆ ಅನುಕೂಲ ಆಗೋ ಉದ್ದೇಶದಿಂದ ನಾವು ಸೆಂಟ್ರಲ್ ಸಿಟಿಯಲ್ಲಿ ಅವ್ರಿಗೆ ಮಾಡಿರಿ ಅಂತ ಹೇಳ್ತಾ ಇದ್ವಿ. ಇದೇ ಆಫೀಸ್ ಅದೇ ಆಫೀಸ್ ಅಂತಿಲ್ಲ. ಆಫೀಸ್ ಸಣ್ಣದಿದ್ರೂ 3-4 ಅಂತಸ್ತು ಮಾಡ್ಬೋದು. ಈಗ ನಾವು ಸರ್ವಿಸ್ ಸ್ಟ್ಯಾಂಡ್ ಏನು ಹೇಳ್ತಾ ಇದ್ದೆವು, ಸಣ್ಣದಿದ್ರೂ ಅದಕ್ಕೆ 3-4 ಅಂತಸ್ತು ಮಾಡಿದ್ರೆ ಜನರು ಬರ್ತಾರೆ. ಈಗಾಗಲೇ 2 ಕಡೆ ನಮ್ಮ ಆಫೀಸ್ ಆಗಿದೆ. ಈ ಆಫೀಸ್ಗೆ ಎಲ್ಲ ಸಾರ್ವಜನಿಕರು ಬರಲ್ಲ. ಯಾರು ಮುಖ್ಯವಾಗಿ ಏನು ಆಫೀಷಿಯಲಿ ಏನೇನು ವರ್ಕ್ ಇದ್ರೆ ಮಾತ್ರ ಅಲ್ಲಿ ಬರ್ತಾರೆ. ಅಂಥದಕ್ಕೆ ಅವರು ಉದ್ದೇಶಪೂರ್ವಕವಾಗಿ ನಾವು ಇಲ್ಲ ಮಾಡಿದ್ರೆ ಇಲ್ಲೇ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತೇಳಿ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಇಂಥ ಕೆಲಸ ಮಾಡ್ಲಿಕ್ಕೆ ಹೊಂಟಾರ. ಬೇಸಿಗೆಗಾಲ ಇದೆ, ನೀರಿನ ಸಮಸ್ಯೆ ಇದೆ, ಪೂರ ರೋಡ್ ಎಲ್ಲ ಕೆಟ್ಟು ಹೋಗಿದೆ ಬೀದರ್ ನಗರದಲ್ಲಿ. ಅದು ಅಂಥ ವಿಷಯಗಳು ಯಾವುವೂ ಇಲ್ಲ. ಅವ್ರ ಮನಸ್ಸು ಬಂದಂಗೆ ಮಾಡ್ತಾರೆ. ಮತ್ತು ಇನ್ನೊಂದು ಅವರಿಗೆ ಹೇಳೋದ್ರಲ್ಲಿ ಅರ್ಥ ಏನಿಲ್ಲ. ಅವ್ರು ಹೈಕಮಾಂಡ್ ಏನು ಹೇಳ್ತಾರೆ ಅಷ್ಟೇ ಮಾಡ್ತಾರೆ ಅಂತ ಅನಿಸ್ತದೆ. ಅವ್ರು ಮೊದಲೇ ಮೀಟಿಂಗ್ ಮಾಡ್ಕೊಂಡು ಬಂದಾರ. ಅವ್ರು ಏನಂತಂದ್ರೆ ನಾವು ಏನು ಹೇಳ್ತಾರೆ ಅದಕ್ಕೆ ಎಸ್ ಅನ್ಬೇಕು ಅಂತೇಳಿ. ನಮ್ದು ಯಾವುದೂ ನಿಮ್ಮ ಮೆಜಾರಿಟಿ ಕೈ ಎತ್ತರಿ ಅಂತ ಹೇಳ್ತಾರೆ ಅವರು ಎಲ್ಲ ವಿಷಯ. ಬೇರೆ ವಿಷಯ ಬಂದಾಗ ಇಲ್ಲ ನಾವೆಲ್ಲರೂ ಕೂಡ ಎಲ್ಲ 35 ಸದಸ್ಯರು ಒಂದೇ ರೀ ಅಂತ ಹೇಳ್ತಾರೆ. ಮೀಟಿಂಗ್ನಾಗ ಬಂದಾಗ ಮಾತ್ರ ಅಲ್ಲ, ಈ ಉರ್ದುನಲ್ಲಿ ಹೆಸರು ಹಾಕ್ರಿ, ಮರಾಠಿನಲ್ಲಿ ಹೆಸರು ಹಾಕ್ರಿ, ಯಾಕೆ ಬೇಕು ರೀ ಅದೆಲ್ಲ? ನಾವು ಕರ್ನಾಟಕದಲ್ಲಿದ್ದೆ, ಒಂದು ಕನ್ನಡ ಇಂಗ್ಲೀಷ್ ಮೊದಲಿನಿಂದ ನಗರಸಭೆ ಯಾವಾಗಿದೆ ಅವಾಗಿನ ಹಿಡಿದು ಹೊಂಟದ. ಈಗ ಉರ್ದು ಹಾಕ್ರಿ, ಉರ್ದು ಹಾಕ್ರಿ, ತೆಲುಗು ಹಾಕ್ರಿ, ಮರಾಠಿ ಹಾಕ್ರಿ, ಅದ್ರಲ್ಲಿ ಜನರಿಗೇನು ಉಪಯೋಗ ಅದ? ಜನರೇನು ನಿರೀಕ್ಷೆ ಮಾಡ್ಲತ್ತಾರ? ಸ್ವಚ್ಛತೆ ಮಾಡಿರಿ, ನೀರು ಕುಡ್ರಿ, ಬೀದಿ ದೀಪ ಹಾಕ್ಯಾರ. ಎಷ್ಟು ದಿವಸ ಆಯಿತು? 1 ವರ್ಷ ಆಯಿತು. ಹಾಗೆ ಬಿದ್ದದ. ಜಾಬ್ ಸಿಟಿ ಕಾಂಪ್ಲೆಕ್ಸ್ ಹಿಡ್ಕೊಂಡು ಗುಂಪವರೆಗೆ ಮತ್ತು ಗುಂಪದಿಂದ ಹೈದರಾಬಾದ್ ರಿಂಗ್ ರೋಡ್ವರೆಗೆ 1.5 ವರ್ಷ ಆಯಿತು ರೋಡ್ ಮೇಲೆ ಬಿದ್ದು. ಇಷ್ಟೊತ್ತನ ಅವು ಯಾವುದೂ ಚಾಲೂನೇ ಆಗಿಲ್ಲ. ನಿನ್ನೆ GB ಮೀಟಿಂಗ್ ಅಂತ ಅಂಜಿಸಿದಾಗ ಮಾತ್ರ ಕೆಲವೊಂದು 10-20 ಪೋಲ್ ಚಾಲೂ ಮಾಡ್ಯಾರ. ಇಂಥದ್ದೆಲ್ಲ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಇದು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಅವ್ರಿಗೆ ಒಳ್ಳೇದಲ್ಲ. ಯಾಕಂದರೆ ಜನರು ನೋಡ್ತಾ ಇದ್ದಾರೆ ಈ ರೀತಿ ಆಡಳಿತ ಅವ್ರು ನಡೆಸೋದು ಸರಿ ಇಲ್ಲ. ಮತ್ತು ಗೌಸದ್ದಿನವರು ತಿದ್ಕೋಬೇಕಿದ್ದು, ತಿದ್ಕೊಂಡು ಮುಂದೆ ಬರೋಂಥ ದಿನದಲ್ಲಿ ಒಳ್ಳೆ ಒಂದು ಅಜೆಂಡಾ ಏನೇ ಇಡಬೇಕಾದ್ರೂ ತಿಳ್ಕೊಂಡು ಎಲ್ಲ ಸದಸ್ಯರ ಗಮನಕ್ಕೆ ತಂದು ಮಾಡಬೇಕು ಅಂತ ನಾವು ಆಲ್ರೆಡಿ ಪೌರಾಯುಕ್ತರಿಗೆ ಹೇಳಿದ್ದೀವಿ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇದು ಕೆಟ್ಟ ಪರಿಣಾಮ ಅವರು ಸರ್ಕಾರ ಮೇಲೆ ಬೀಳ್ತದೆ. ಅವ್ರನ್ನ ಆಡಳಿತ ನಡೆಸ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇಲ್ಲ. ಶಾಲೆಯವರು ಮತ್ತು ರಾಜಾರಾಮ್ ಅವರು ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ನಾನು ಇಷ್ಟೇ ಹೇಳೋದು, ಯಾವ ಥರ ಜಿಲ್ಲಾ ಸಂಕೀರ್ಣ ಸಿಟಿ ಮಧ್ಯಭಾಗದಲ್ಲಿ ಆಗ್ತಾ ಇದೆ, ಅದೇ ಒಂದು ಮಾದರಿಯಲ್ಲಿ ನಮ್ಮ ಹಳೆಯ ಸರ್ವಿಸ್ ಸ್ಟ್ಯಾಂಡ್ 2 ಎಕರೆ ಜಮೀನಿದೆ. ಅದನ್ನು ಉಪಯೋಗಿಸ್ಕೊಂಡು ಹೊಸ ಕಟ್ಟಡ ಏನಂದ್ರೆ ಅಜೆಂಡಾದಲ್ಲಿ ಆಲ್ರೆಡಿ ಹೊಸ ಕಟ್ಟಡ ಹಳೆಯ ಸರ್ವಿಸ್ ಸ್ಟ್ಯಾಂಡಲ್ಲಿ ಕಟ್ಟಬೇಕು ಅಂತ ಅಜೆಂಡಾದಲ್ಲಿ ಇಟ್ಟು ಆಮೇಲೆ ಅದಕ್ಕೆ ಮಾರ್ಪಾಡು ಮಾಡಿಕೊಂಡ್ರು. ಯಾಕಂತಂದ್ರೆ ಅವ್ರಿಗೆ ಅಲ್ಲಿ ಬೇಕಾಗಿತ್ತು ಅಂತಂದು ಅವ್ರು ಮಾರ್ಪಾಡು ಮಾಡ್ಕೊಂಡಿರೋದು, ರೆಸಲ್ಯೂಷನ್ ಪಾಸ್ ಮಾಡೋದು. ನಾವು ಯಾವಾಗ ಏನಂದ್ವಿ, ಜನರ ಅಭಿಪ್ರಾಯ ತೊಗೊಂಡೇನದ ಎಲ್ಲ ಜನರಿಗೆ ಏನದ ನೀವು ಒಂದು ಸಮಯ ಕೊಡ್ರಿ, ತಮ್ಮ ಒಪಿನಿಯನ್ಸ್ಗಳಿಗೆ ಕೊಡೋಕ್ಕೆ ಸಲುವಾಗಿ ಏನದ ಸಮಯ ಕೊಡ್ರಿ. ಕೊಟ್ಟೇನದ ಅದ್ರ ನಂತರ ಏನಾದ್ರೆ ಒಂದು ಡಿಸೈಡ್ ಮಾಡೋಣ ಅಂತಂತಂದ್ರೆ ಅವರು ನೇರವಾಗಿ ರಿಜೆಕ್ಟ್ ಮಾಡಿ ಅವ್ರು ಏನಾದ್ರು ರೆಸಲ್ಯೂಷನ್ ಪಾಸ್ ಮಾಡಿದ್ರು. ನಮ್ಮದು ಖಂಡಿತವಾಗಿ ಇದಕ್ಕೆ ವಿರೋಧದ. ಜನರ ಅಭಿಪ್ರಾಯ ತೊಗೊಂಡೇನದ ಜಿಲ್ಲಾ ಸಂಕೀರ್ಣ ಯಾವ ಥರ ಮಧ್ಯ ಬೀದರ್ನಲ್ಲಿ ಆಗ್ತಾ ಇದೆ, ಅದೇ ಥರ ಏನದ ನಮ್ಮದು ಕಾರ್ಪೊರೇಷನ್ ಆಫೀಸ್ನು ಅಲ್ಲಿ ಆಗಬೇಕಂತ ನನ್ನ 2 ಮಾತು ಹೇಳಿ ಮುಗಿಸ್ತೀನಿ. ಹಾಗೂ ನಗರಸಭೆ ಸದಸ್ಯರಾದಂಥ ಶಿವಕುಮಾರ್ ಬಾವಿಕೊಟ್ಟಿ ಇದ್ದಾರೆ, ಹಾಗೂ ರಾಜು ಚಿಂತಾಮಣಿ ಅವರು ಈ ಪತ್ರಿಕೆ ಉದ್ದೇಶಿಸಿ ಅವರು ಕೂಡ ಉಪಸ್ಥಿತಿದ್ದಾರೆ, ಹಾಗೂ ಸಂಕುಚಿದ್ರಿ ಅವರು ಕೂಡ ಇದ್ದಾರೆ, ಹಾಗೂ ಸಂಗಣ್ಣತ ಅವರಿದ್ದಾರೆ, ಹಾಗೂ ನಮ್ಮ JDS ಪಕ್ಷದ ನಮ್ಮ BJP ಪಕ್ಷದ ಹಿರಿಯ ಮುಖಂಡರು ರಾಜಾರಾಮ್ ಚಿಟ್ಟ ಅವರು, ಮಹಾನಗರ ಪಾಲಿಕೆ ಸದಸ್ಯರು, ಹಾಗೂ ನಮ್ಮ ಇನ್ನೊಬ್ಬರು ಹಿರಿಯ ನಾಯಕರು ಪ್ರಭು ಶೆಟ್ಟಿ ಅವರು ಕೂಡ ಈ ಪತ್ರಿಕೆ ಅವರು ಉಪಸ್ಥಿತಿದ್ದಾರೆ, ಹಾಗೂ ಇನ್ನೊಬ್ಬರು ನಮ್ಮ ಪಕ್ಷದ ಮುಖಂಡರಿದ್ದಾರೆ. ತಮ್ಮೆಲ್ಲರಿಗೂ ಪತ್ರಿಕಾ ಭವನ ಪ್ರಿಂಟ್ ಮೀಡಿಯಾ ಹಾಗೂ ಎಲ್ಲ ಪತ್ರಿಕಾ ರಂಗದವರಿಗೆ ಆರ್ಥಿಕ ಶುಭಾಶಯ ಕೋರಿ ಈ ಪತ್ರಿಕಾ ಭವನದಲ್ಲಿ ನಮ್ಮ ಉದ್ದೇಶ ಏನಿದೆ ಅನ್ನೋದು ನಮ್ಮ 2.5 ಎಕರೆ 3 ಎಕರೆ CS ಸೈಟ್ ಅದ. ಅದು ಬಿಟ್ಟು ಇನ್ನೂ ಗುರುನಾನಕ್ ಅಕ್ಕಪಕ್ಕದ ಸರ್ಕಾರಿ ಜಮೀನು ಅದ. ನೀವು ಇನ್ನೂ ಅದಕ್ಕೆ ಜಾಗ ಹುಡುಕ ಕೆಲಸನೇ ಮಾಡ್ಲತ್ತಿಲ್ಲ. ನೇರವಾಗಿ ನಿಮ್ಮ ಭೂಮಿಗಳ ಪಕ್ಕದಲ್ಲಿ ಒಯ್ದು ನಿಮ್ಮ ಭೂಮಿ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಳ್ಬೇಕು, ಈ ಆಫೀಸಲ್ಲಿಗೆ ಒಯ್ಬೇಕು ಅನ್ನುವಂಥ ಹುನ್ನಾರು ಇವತ್ತೇನು ರಹೀಮ್ ಖಾನ್ ಅವ್ರು ಒಳಗೊಂಡು ಈ ನಮ್ಮ ಮಹಾನಗರ ಪಾಲಿಕೆ ಅಧ್ಯಕ್ಷರು ಗೌಸರನ್ನು ಒಳಗೊಂಡು, ಯಾಕಂದ್ರೆ ಇಂಥ ಕಾರ್ಯಗಳು ಭಾಳ ಬೇಗ ಮಾಡ್ತಾರೆ ಇವರು. ಕಳೆದ 6 ತಿಂಗಳಿಂದ ಒಬ್ರಿಗೆ ಖಾತಾ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಲೈಟ್ ಇಲ್ಲ, ನಗರದಲ್ಲಿ ಆಡಳಿತ ಅದ ಇಲ್ಲ ಅನ್ನುವಂಥದ್ದು ಯಾರಿಗೆ ಗೊತ್ತಿಲ್ಲ. ಇವತ್ತು ಅನೇಕ ಜನ ಬಡವರು ಮನೆಯಲ್ಲಿ ಮದುವೆ ಅದ, ಏನೋ ಕಾರ್ಯಕ್ರಮ ಅದ, ಮಕ್ಕಳ ವಿದ್ಯಾಭ್ಯಾಸ ಅದ, ಅವ್ರು ಮಾರಿದಂಥ ಸೈಟ್ಗಳು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಸಾಲ ತೊಗೊಳ್ಬೇಕಾದ್ರೆ ಖಾತಾ ಸಿಗ್ತಾ ಇಲ್ಲ.
ಅದರ ಬಗ್ಗೆ ಕೇಳೋದು ಬಿಟ್ಟು ನೀವು ಕಚೇರಿ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ ಅನ್ನೋದು ನಿಮ್ಮ ಹುನ್ನಾರ ಬೀದರ್ ಜನರಿಗೆ ಗೊತ್ತಾಗತ್ತೆ. ಮತ್ತು ನೇರವಾದಂಥ ಎಚ್ಚರಿಕೆ ಕೊಡ್ತೇವೆ. ಬರುವಂಥ ಒಂದು ವಾರದೊಳಗಾಗಿ ಈಗ ಬರುವಂಥ ಬಜೆಟ್ ಮೀಟಿಂಗ್ ಒಳಗಾಗಿ ಆ ಪ್ರಸ್ತಾವನೆ ತಿರಸ್ಕಾರ ಮಾಡಿ ಜನಾಭಿಪ್ರಾಯ ತಗೊಂಡು ಕಚೇರಿ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಮಧ್ಯಭಾಗದಲ್ಲಿ ಮಾಡಲಿಕ್ಕೆ ಇಲ್ಲ ಅಂದ್ರೆ ನಾವು ಈ ಭಾಗ ಬಂದ್ ಮಾಡ್ತೇವೆ. ಇವತ್ತು ಇಡೀ ನೌಬಾ ಚೊಂಡಿ ಚೌಳಿ ಅಲೆಬಾದ್ನಿಂದ ಗುಂಪವರೆಗೆ ಎಲ್ಲ ಭಾಗಗಳು ಬಂದ್ ಮಾಡಿ ನಾವು ತೀವ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆ ಕೂಡ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಇಲ್ಲಿಂದ ಮಹಾನಗರ ಪಾಲಿಕೆ ಕೊಡ್ತೇವೆ. ಮೆಜಾರಿಟಿ ಒಂದೇ ಮುಖ್ಯ ಅಲ್ಲ, ಜನಾಭಿಪ್ರಾಯ ಮಾಡಬೇಕು. ಇವತ್ತೇನು ಹೇಳ್ತೀರಿ, 1 ಎಕರೆ ಸಾಲಲ್ಲ, 2 ಎಕರೆ ಸಾಲಲ್ಲ. ಹೌದು, ಇವತ್ತು 3 ಭಾಗ ಆಗ್ಯಾವ. 2 ಜೋನಲ್ ಆಫೀಸ್ ಆಗ್ಯಾವ, ಜೋನಲ್ ಕಮಿಷನರ್. ಒಂದು ಗಾಂಧಿಗಂಜ್ನಲ್ಲಿ ಆಗ್ಯದ, ಒಂದು ಹಳೆ ಅಂಬೇಡ್ಕರ್ ಸರ್ಕಲಲ್ಲಿರುವಂಥ ನಮ್ಮ ಹಳೆ ಕಚೇರಿಯಲ್ಲಿ ಆಗ್ಯದ. ಈಗ ಇದ್ದೇ ಆಫೀಸಿಗೆ ಜನ ಬರಲ್ಲ, ಅಲ್ಲಿ ಬರೀ ಕಾರ್ಪೊರೇಟರು, ಇಂಜಿನಿಯರು, ಕಮಿಷನರ್ ಇಷ್ಟೇ ಜನ ಬರ್ತಾರೆ. ಉಳಿದಿದ್ದೆಲ್ಲ ಕಾರ್ಯಗಳು ಜೋನಲ್ ಆಫೀಸ್ನಾಗ ನಡೀತಾವೆ. ಅದಕ್ಕೆ ನಾವು ಒಂದು ಹೋರಾಟ ಸಮಿತಿಯನ್ನು ಬರುವಂಥ ಮುಂದಿನ ವಾರದಲ್ಲಿ ಬೀದರ್ ನಗರದ ಅನೇಕ ಹಿರಿಯರನ್ನು ಒಳಗೊಂಡು ಅನೇಕ ಹೋರಾಟಗಾರರನ್ನು ಒಳಗೊಂಡು ಒಂದು ಹೋರಾಟ ಸಮಿತಿಯನ್ನು ರಚನೆ ಮಾಡ್ತೇವೆ. ಅದರ ಹೋರಾಟ ನಾವು ಸದನದ ಒಳಗೂ ನಮ್ಮ ಮಹಾನಗರ ಪಾಲಿಕೆ ಒಳಗೂ ಮಾಡ್ತೇವೆ ಮತ್ತು ಹೊರಗೂ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿ ನಮ್ಮ ಹಿರಿಯ ಸದಸ್ಯರಾದಂಥ ರಾಜಾರಾಮ್ ಅವರು 1-2 ಮಾತಾಡ್ಬೇಕಂತೇಳಿ ಅವ್ರ ಮೇಲೆ ಮನವಿ ಮಾಡ್ತೀವಿ. ಬೀದರ್ ನಗರದ ಹಳೆ ಭಾಗದಲ್ಲಿರುವಂಥ ಬೋವಿ ಗಲ್ಲಿ ಅಂತೇಳಿ ಒಂದು ಹಳೆ ಭಾಗ ಅದ. ಅಲ್ಲಿ ಕಳೆದ 50 ವರ್ಷಗಳಿಂದ ಅಲ್ಲಿ ಗುಡಿ ಅದ. ಅದು ಒಂದು ದೇವಿ ಗುಡಿ ಅನ್ನೋದು. ಆ ಗುಡಿದಾಗ ನಿರಂಜನ ಸ್ವಾಮಿ ಮಠ ಅಂತದ. ನಿರಂಜನ ಸ್ವಾಮಿ ಮಠ ಆ ಜಾಗ ಏನು ಮಾಡಿರ್ತಾರೆ, ಸ್ವಲ್ಪ ಗೋಡಿ ಎಲ್ಲ ಬೀಳಕ್ಕಾಗಿರ್ತಾವೆ ಅಂತೇಳಿ ಆ ಗೋಡಿ ಎಲ್ಲ ತೆಗೆದು ಹೊಸದು ಕಟ್ಟಾರಂತ ಇವರು ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿದ ಮರುದಿವಸ ಈ MIM ಸದಸ್ಯ ಅವ ಹೈದರಾಬಾದ್ ಬೀದರ್ ಮಾಡ್ಲಕ್ಕೆ ಹೊರಟನು. ಅದು ಯಾವುದೇ ಕಾರಣಕ್ಕೆ ಇಲ್ಲಿ ಆಗ್ಲಕ್ಕೆ ಬಿಡಲ್ಲ. ಆ ಹೈದರಾಬಾದ್ ಸ್ಟೈಲು ಬೀದರ್ನಾಗ ನಡಿಲಕ್ಕೆ ಬಿಡಲ್ಲ, ಇಲ್ಲಿ ಅದು ನಡೆಯಲ್ಲ. ಅವ್ರು ಏನು ಮಾಡ್ಯಾರ, ಕ್ಲೀನ್ ಮಾಡಿದ ತಕ್ಷಣ ಇದು ವಕ್ಫ್ ಆಸ್ತಿ ಅಂತ ಎಲ್ಲ ಬಿಟ್ಟು ಆಜು ಬಾಜು ಒಂದು ಮಜಿದಿಲ್ಲ, ಒಂದು ಕಾಲೋನಿದಾಗ ಒಳಗೊಂದು ವಕ್ಫ್ ಆಸ್ತಿ ಹೆಂಗಾಗ್ತದ? ನಾನು ಅಲ್ಲಿ ಪ್ರಶ್ನೆ ಕೇಳಿದಾಗ ಇದು ಅಲ್ಲ, ಆ ಹಿಂದಿನ ಕೇಳತ್ತೀನಿ ಅಂತಾರೆ. ಹಿಂದಿನ ಪೇಪರ್ ತಂದು ತೋರಿಸಿದಾಗ ನಿಮ್ಮ ಹತ್ರ ಏನಾರ ಪೇಪರ್ ಇಲ್ಲ, ಇದು ಸರ್ಕಾರಿ ಭೂಮಿ ಅದಂತ. ಇಡೀ ಬೀದರ್ ನಗರ ಸರ್ಕಾರಿ ಭೂಮಿ ಮೇಲೆ ಕಟ್ಟಿದದ. ಅಲ್ಲಿ ಯಾರ್ದಾರ ಪಾಣಿ ಇತ್ತೇನು ಮೊದಲು ಹಳೆ ಭಾಗದಾಗ? ಸರ್ಕಾರಿ ಜಮೀನಾಗೆ ಕಟ್ಟಿದ್ರು. ಗೌಠಾಣ ಅಂತಾರೆ ಅದು. ಹಳೆ ಊರು ಯಾವುದು ಇರ್ತದೆ ಅದು ಗೌಠಾಣ, ಅದು ಸರ್ಕಾರಿ ಜಮೀನೇ ಇರ್ತದೆ. ಅಲ್ಲಿ ಯಾರ್ದು ಪಾಣಿ ಇರಲ್ಲ. ಇವ್ರದ್ದು 50 ವರ್ಷ ಹಿಡಿದು ಟ್ಯಾಕ್ಸ್ ಕಟ್ಕೊಂಡು ಬಂದು ಖಾತಾ ಇದ್ದವ್ರಿಗೆ ಒಂದು ಕಡೆ ಸತ್ತಿಸ್ತಾರ. ಅದು ಕೇಳಿದ್ರೆ ಗುಡಿ ಅಂತಾರೆ, ಗುಡಿ ಕೇಳಿದ್ರೆ ಅದು ಇದು ನಡಿಲಕ್ಕೆ ಬಿಡಲ್ಲ. ನೀವೇನು ಮೆಜಾರಿಟಿ ಎಂಬಂಥದ್ದು ಮಾಡ್ಕೊಂಡು ಇವತ್ತು ಆಟ ಆಡ್ಲತ್ತೀರಿ, ಅದಕ್ಕೆ ನಾವು ವಿರೋಧ ಮಾಡ್ತೇವೆ. ಇನ್ನೂ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ತೇವೆ. ನಿನ್ನೆ ಅವ್ರು ಕೈ ಬಿಟ್ಟರು. ಅದಕ್ಕೆ ಆ ವಿಷಯ ನಾನು ಇವತ್ತು ಹೋರಾಟದಲ್ಲಿ ತಗೊಳ್ಳಲ್ಲ, ಕೈ ಬಿಟ್ಟಾರ. ಆದ್ರೆ ಈ ಕಚೇರಿ ಸ್ಥಳಾಂತರದ ಏನದ ಅಂದ್ರೆ ಇದು ಭಾಳ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ತೇವೆ ಅಂತ ಹೇಳ್ತೀವಿ. ಪರ್ಮನೆಂಟ್ ಹೊಸ ಕಚೇರಿ ಸಲುವಾಗಿ ಇವ್ರು ಏನದ ಶಾಪುರ್ ಗೇಟ್ ಹತ್ರ ಆ 100 ಕಾಲೇಜ್ ಇದ್ರೆ ನಮ್ದೊಂದು 10 ಎಕರೆ ನಗರಸಭೆ ಆಸ್ತಿ ಅದ. ಅದ್ರಾಗ 2 ಎಕರೆ ಹೊಡೆದಾರ. ನಾನು ಕಳೆದ 6 ತಿಂಗಳಿಂದ ಲೆಟರ್ ಕೊಡ್ಲತ್ತೀನಿ, ಅದು ತೆಗಿಯೋ ದಮ್ಮಿ ಇರುವಲ್ಲಿಲ್ಲ. ಯಾರು ಹೊಡೆದಾರ ಅಂದ್ರೆ ನಮ್ಮ ಸದಸ್ಯರುಗಳೇ ಹೊಡ್ಕೊಂಡು ತಿಂದಾರೆ. 2 ಎಕರೆ 8 ಎಕರೆ ಕಂಪೌಂಡ್ ಹಾಕೊಂಡಾರ, 60 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿ. ಆ ಜಮೀನು ತೆಗಿಲಕ್ಕೆ ಇವ್ರಿಗೆ ಇದಿಲ್ಲ, ಆದ್ರೆ ಅಲ್ಲಿ ಆಫೀಸ್ ಮಾಡ್ತೀನಿ ಅಂತಾರೆ. ಅದರ ಅಕ್ಕಪಕ್ಕದಾಗೆಲ್ಲ ಇವ್ರು ಆಸ್ತಿ ಮಾಡ್ಕೊಂಡಾರ, ಅದಕ್ಕೆ ಅಲ್ಲಿ ಆಫೀಸ್ ಮಾಡ್ತೀನಿ ಅಂತಾರೆ.